ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ವತಿಯಿಂದ ನಗರದ ದುರ್ಗಿಗುಡಿ ಶಾಲೆಗೆ ಬಂದಿದ್ದು ನಾವು. ಇಲ್ಲಿನ ಮೂಲಭೂತ ಸೌಕರ್ಯದ ಬಗ್ಗೆ ಪ್ರಸ್ತಾಪನೆಗಳನ್ನು ಮತ್ತು ಇಲ್ಲಿನ ವಿಚಾರಗಳನ್ನು ಈಗಾಗಲೇ ನಾವು DDP ಅವ್ರ ಹತ್ರ ಕಳೆದ 1 ತಿಂಗಳ ಹಿಂದೆ 1 ಗಂಟೆಗಳ ಕಾಲ ಕುಳಿತು ಮಾತಾಡಿರೋವಂಥದ್ದನ್ನು ಇವ್ರ ಗಮನಕ್ಕೂ ತಂದು ಇಲ್ಲಿ ಯಾವುದೇ ರೀತಿಯಲ್ಲೂ ಕೆಲಸಗಳು ನಡೀತಾ ಇಲ್ಲ. ಅವರು ಅವತ್ತಿನ ದಿವಸ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಇಲ್ಲಿ 800 ಜನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ 2 ಶೌಚಾಲಯದ ವ್ಯವಸ್ಥೆ ಇದೆ. ಹೆಣ್ಣು ಮಕ್ಕಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು 4 ಯೂನಿಟಿನ ಶೌಚಾಲಯದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ DDP ಅವ್ರ ಹತ್ರ ಮಾತಾಡಿ ಅವರು ಅದಕ್ಕೆ ಸ್ಪಂದನೆ ಮಾಡ್ತೀವಿ, ಆದಷ್ಟು ಬೇಗ ನಡೆಸ್ಕೊಡ್ತೀವಿ ಅಂತಂದರು. ಇನ್ನೇನು ಶಾಲೆ ಕೇವಲ 10 ದಿವಸದೊಳಗೆ ಪ್ರಾರಂಭ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿ ಶೌಚಾಲಯದ್ದಾಗಲಿ ಮತ್ತೊಂದಾಗಲಿ ನಿರ್ವಹಣೆ ಬಗ್ಗೆ ತುಂಬಾ ಒಂದು ಅಧೋಗತಿಯ ರೀತಿಯಲ್ಲೇ ಇದೆ. ನಲ್ಲಿಗಳು ಒಡೆದೋಗಿದ್ದಾವೆ. ಇದೆಲ್ಲ ಸಮಸ್ಯೆಗಳಾಗಿರೋದ್ರಿಂದ ನಾವು ಇವತ್ತಿನ ದಿವಸ ಇವರಿಗೆ ಮನವಿಯನ್ನು ಮಾಡ್ಕೊಳ್ಳೋವಂಥದ್ದು ಏನಪ್ಪ ಅಂತಂದರೆ, ದಯವಿಟ್ಟು ಮಕ್ಕಳ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲಿ ಭಾಳಷ್ಟು ಅವ್ಯವಸ್ಥೆ ಇದೆ. ಏನು ಅವ್ಯವಸ್ಥೆ ಅಂತಂದರೆ, ಮಳೆಗಾಲದಲ್ಲಿ ನೀರು ಹೋಗಿ ಫ್ಲೋ ಆಗಿ ಅದು ಕಟ್ಕೊಂಡು ನೀರು ಹೋಗೋಕ್ಕಾಗದೇ ಇರೋವಂಥ ವ್ಯವಸ್ಥೆ, ಮತ್ತು ಹೊರಗಡೆಯಿಂದ ಯಾರೋ ಕೆಲವು ವ್ಯಕ್ತಿಗಳು ಗೇಟ್ ಹಾರ್ ಬಂದು CC ಕ್ಯಾಮ್ರಾಗಳನ್ನೆಲ್ಲ ಹೊಡೆದಾಕೋವಂಥ ವ್ಯವಸ್ಥೆಗಳಾಗಿದ್ದಾವೆ. ಈ ಥರ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಕೂಲಂಕುಷವಾಗಿ ಮಾಡಿದ್ದೀವಿ ಮತ್ತು DDP ಅವ್ರ ಗಮನಕ್ಕೂ ತಂದಿದ್ದೀವಿ. ಈಗ ನೇರವಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ಮನವಿಯನ್ನು ಕೊಡೋಕ್ಕೆ ನಾವು ಸಂಘಟನೆಯಿಂದ ಕೊಡ್ತಾಯಿದ್ದೀವಿ. ಮುಂದಿನ ದಿನದಲ್ಲಿ ಏನಾದರೂ ಇದು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂದರೆ ಎಲ್ಲ ಪೋಷಕರನ್ನು ಒಳಗೊಂಡಂತೆ ಮತ್ತು ನಮ್ಮ ಸಂಘಟನೆಯ ಎಲ್ಲ ಕಾರ್ಯಕರ್ತರೊಂದಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಕರ್ನಾಟಕ ರಕ್ಷಣೆ